ಈ ಹಿಂದೆ ಈ POK ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇಲ್ಲಿರುವಂತಹ ಜನರು ನನ್ನ ಪರವಾಗಿದ್ದಾರೆ, ಪಾಕಿಸ್ತಾನದ ಪರವಾಗಿದ್ದಾರೆ ಅಂತ ಪಾಕಿಸ್ತಾನ ಜಂಬ ಕೊಚ್ಕೊಳ್ತಾ ಇತ್ತು ಜಾಗತಿಕ ಮಟ್ಟದಲ್ಲಿ. ಆದರೆ ಕಳೆದ ಕೆಲವು ದಿನಗಳಿಂದ ಅಸಲಿಯತ್ತು ಇಡೀ ಜಗತ್ತಿನ ಮುಂದೆ ಬಯಲಾಗ್ತಾ ಇದೆ. ಅಂದರೆ ನಿಜಕ್ಕೂ ಆ POKಯಲ್ಲಿರುವಂತಹ ಜನರು ಅಕ್ಷರಶಃ ನರಕವನ್ನು ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಪಾಕಿಸ್ತಾನಕ್ಕೆ POK ಪ್ರೊಟೆಸ್ಟ್ ಪೀಕಲಾಟ ಶುರುವಾಗಿದೆ. ಅಂದರೆ ಅಲ್ಲಿರುವಂತಹ ಜನ ಬೇಸಿಕ್ ವಿಚಾರಗಳಿಗೆ ಅನ್ನ, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೊತೆಗೆ ಈ ಕರೆಂಟ್ ಆಗಿರ್ಬೋದು, ಇದೆಲ್ಲ ಬೇಕು. ಅಂದರೆ ಇದು ಮೂಲಭೂತ ಸೌಕರ್ಯ. ಅವರೇನು ಏನೋ ಇಡೀ ದೇಶನೇ ಬೇಕು ಅಂತ ಕೇಳ್ತಾ ಇಲ್ಲ, ಅಥವಾ ಲಕ್ಸುರಿ ಲೈಫ್ ಬೇಕು ಅಂತ ಕೇಳ್ತಾ ಇಲ್ಲ. ಕೇಳ್ತಾ ಇರೋದೇನು, ಡೈಲಿ ತಿನ್ನೋದಕ್ಕೆ ಆಹಾರ ಬೇಕು, ಜೊತೆಗೆ ಕರೆಂಟ್ ಬೇಕು. ಯಾಕಂದರೆ POKನಲ್ಲೇ ಅತಿ ಹೆಚ್ಚಾಗಿ ಕರೆಂಟ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಆದರೆ ಪಾಕಿಸ್ತಾನ ಏನು ಮಾಡ್ತಾ ಇದೆ, ಎಲ್ಲಿ ಕರೆಂಟ್ ಉತ್ಪಾದನೆ ಆಗ್ತಾ ಇದೆಯೋ ಆ ಜಾಗವನ್ನು ಕತ್ತಲಲ್ಲಿ ಮುಳುಗಿಸಿ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುವಂಥ ಕರೆಂಟ್ನ ಇಡೀ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡ್ತಾ ಇದೆ. ಬಟ್ ಅಲ್ಲಿರುವಂಥ ಜನರಿಗೇನೆ ಕರೆಂಟ್ ಇಲ್ಲ. ತಮ್ಮ ನೆಲದಲ್ಲೇ ಉತ್ಪಾದನೆ ಆಗ್ತಾ ಇದೆ ಕರೆಂಟ್, ಬಟ್ ಅಲ್ಲಿರೋರಿಗೆ ಕರೆಂಟ್ ಸಿಗ್ತಾ ಇಲ್ಲ, ಅಂದರೆ ಎಲೆಕ್ಟ್ರಿಸಿಟಿ ಸಿಗ್ತಾ ಇಲ್ಲ. ಈ ಎಲ್ಲ ವಿಚಾರವಾಗಿ ಅಲ್ಲಿರುವಂತಹ ಜನ POK ಜನರು ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದಿದ್ರು. ಈ ಒಂದು ವಿಷಯಕ್ಕೆ ಪಾಕಿಸ್ತಾನ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿಲ್ಲ, ಅಥವಾ ಸಮಾಧಾನ ಪಡಿಸೋದಕ್ಕೆ ಯತ್ನಿಸಲಿಲ್ಲ, ಅಥವಾ ಅವರ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ. ಬದಲಾಗಿ ಏನು ಮಾಡ್ತು, ಗೂಂಡಾಗಿರಿ ತೋರಿಸೋದಕ್ಕೆ ಶುರು ಮಾಡ್ತು. ಎಲ್ಲ ಕಡೆ ಸೈನಿಕರನ್ನು ಬಿಟ್ಟು ಅವರನ್ನು ದಿಗ್ಬಂಧನ ಹಾಕಿಸಲಾಯಿತು, ಮೂಲಭೂತ ಸೌಕರ್ಯಗಳನ್ನು ಕಟ್ ಮಾಡಿದ್ರು. ಅಂದರೆ ಯಾವ ರೀತಿ ಅಂತ ಅಂದರೆ ಅವರಿಗೆ ಬದುಕೋದಕ್ಕೆ ಸಾಧ್ಯನೇ ಆಗದೆ ಕಂಪ್ಲೀಟಾಗಿ ಶರಣಾಗಿ ಹೋಗಲಿ, ಅಷ್ಟರ ಮಟ್ಟಿಗೆ ಅವ್ರನ್ನ ಸಪ್ರೆಸ್ ಮಾಡುವಂತಹ ವಿಚಾರಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಈ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸದ್ಯ ಅಲ್ಲಿರುವಂಥ ಜನರ ಪರಿಸ್ಥಿತಿ ಯಾವ ರೀತಿ ಇದೆ, ಏನು ಎತ್ತ ಅಂತ. ಸದ್ಯಕ್ಕಂತೂ POKನಲ್ಲಿ ಸೇನಾ ದಿಗ್ಬಂಧನ ಹಾಕಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪ್ರಸ್ತುತ ಪರಿಸ್ಥಿತಿ ಅತ್ಯಂತ ಉದ್ವಿಗ್ನ ಆಗಿ ಹೋಗಿದೆ. ಪಾಕಿಸ್ತಾನ ಸರ್ಕಾರ ಮತ್ತು ಅಲ್ಲಿನ ಸೇನೆಯ ದಿಗ್ಬಂಧನದ ವಿರುದ್ಧ ಸಾರ್ವಜನಿಕ ಆಕ್ರೋಶ ಮುಗಿಲು ಮುಟ್ತಾ ಇದೆ. ಬೇಸಿಕ್ ರೈಟ್ಸ್ ಅಥವಾ ಬೇಸಿಕ್ ಫೆಸಿಲಿಟಿಗಳು, ಮೂಲಭೂತ ಹಕ್ಕುಗಳು, ಆಹಾರ ಮತ್ತು ಸೌಲಭ್ಯಗಳಿಗಾಗಿ ಹೋರಾಡ್ತಾ ಇರುವಂಥ ಅಲ್ಲಿನ ನಾಗರಿಕರನ್ನ ಫೆಸಿಲಿಟಿಗಳಿಗಾಗಿ ಹೋರಾಡ್ತಾ ಇದ್ದಾರೆ. ಅವರನ್ನು ಹತ್ತಿಕ್ಕೋದಕ್ಕೆ ಪಾಕ್ ಸೇನೆ ಕಠಿಣ ಕ್ರಮಗಳನ್ನು ಇಲ್ಲಿ ಕೈಗೊಂಡಿದೆ. ಕಳೆದ ಕೆಲವು ತಿಂಗಳಿಂದ, ಇದೇನು 1-2 ದಿನಗಳ ವಿಷಯ ಅಲ್ಲ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು. ತಮ್ಮ ನೆಲದಲ್ಲೇ ಉತ್ಪಾದನೆ ಆಗುತ್ತೆ ಕರೆಂಟ್, ಬಟ್ ಅವರಿಗೇನೆ ಬಿಲ್ ಜಾಸ್ತಿ ಅಥವಾ ರೇಟ್ ಜಾಸ್ತಿ. ಸಬ್ಸಿಡಿ ಕಡಿತ ಮಾಡಿದ್ರು. ಹಾಗೆ ಹಿಟ್ಟು ಧಾನ್ಯಗಳ ಅಭಾವ, ಮನುಷ್ಯ ದುಡಿಯೋದೇ ಹೊಟ್ಟೆಗೋಸ್ಕರ. ಹೀಗಾಗಿ ಅದನ್ನೇ ಅವರಿಗೆ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಬದುಕೋದಕ್ಕಾದರೂ ಹೇಗೆ ಸಾಧ್ಯ? ಹೀಗಾಗಿ POKನಲ್ಲಿ ಇದೆಲ್ಲದರ ವಿರುದ್ಧ ವ್ಯಾಪಕ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಆದರೆ ಇದನ್ನು ಹತ್ತಿಕ್ಕೋದಕ್ಕೆ ಪಾಕಿಸ್ತಾನ ಸರ್ಕಾರ ಅರೆಸೇನಾ ಪಡೆಗಳನ್ನು ನಿಯೋಜಿಸಿ ಇಡೀ ಪ್ರದೇಶವನ್ನೇ ಒಂದು ರೀತಿ ದಿಗ್ಬಂಧನ ಮಾಡಿದೆ. ಎಲ್ಲೂ ಕೂಡ ಅವರು ಮೂವ್ ಆಗಬಾರ್ದು, ಅಲ್ಲೇ ಇರಬೇಕು, ಅಲ್ಲೇ ಸಾಯಬೇಕು, ಅಥವಾ ಅವ್ರಿಗೆ ಅದು ಹಿಂಸೆ ತಡೆಯೋಕ್ಕಾಗದೆ ಪಾಕಿಸ್ತಾನ ಏನು ಹೇಳುತ್ತೆ ಅದನ್ನು ಕೇಳ್ಕೊಂಡು ಬಿದ್ದಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹಾಗೆ ಇಲ್ಲಿ ನಾವು ಗಮನಿಸಬೇಕು, ಪಾಕಿಸ್ತಾನದಲ್ಲಿ ಜನ ಅಂದರೆ POKನಲ್ಲಿ ಜನ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಬದಲಿಗೆ ಭಾರತದ ಸಹಾಯವನ್ನು ಬೇಡ್ತಾ ಇದ್ದಾರೆ. ಭಾರತದ ಸಹಾಯದ ತುರ್ತು ಅಗತ್ಯ ಅಲ್ಲಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ತುರ್ತು ಪರಿಸ್ಥಿತಿ ಆಗಿದೆ. ಹೀಗಾಗಿ ಲೈನ್ ಆಫ್ ಕಂಟ್ರೋಲ್ ಅಂತ ಏನು ಹೇಳ್ತೀವಿ, LOC, ಈ ಗಡಿ ರೇಖೆಗಳೇನಿರುತ್ತೆ ಅದನ್ನು ಫ್ರೀ ಮಾಡಿ ನಾವು ಭಾರತಕ್ಕೆ ಬರ್ತೀವಿ, ನಮಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹೀಗಾಗಿ ಭಾರತದ ಒಳಗೆ ಎಂಟ್ರಿ ಕೊಡೋದಕ್ಕೆ ನಮಗೆ ಪರ್ಮಿಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಭಾರತದ ಆಶ್ರಯ ಪಡೆಯೋದನ್ನು ಬಿಟ್ಟು ನಮಗೆ ಬೇರೆ ದಾರಿನೇ ಇಲ್ಲ ಅಂತ ಅಂಗಲಾಚ್ತಾ ಇದ್ದಾರೆ. ಆಹಾರ ಪಡಿತರಾಗಿರ್ಬೋದು, ಮುಖ್ಯವಾಗಿ ಮನುಷ್ಯನಿಗೆ ಈಗ ಸದ್ಯಕ್ಕೆ ಬೇಕಾಗಿರೋದು ಊಟ ಅಥವಾ ಮೆಡಿಸಿನ್ಸ್, ಆರೋಗ್ಯ ತುಂಬ ಮುಖ್ಯ ಆಗುತ್ತೆ. ಹೀಗಾಗಿ ಇದನ್ನಾದರೂ ಕೊಡಿ ಅಂತ ಮನವಿಯನ್ನು ಮಾಡ್ತಾ ಇದೆ. ಭಾರತದ ಸಹಾಯವನ್ನು ಕೇಳಿದ್ದಾರೆ. ಜನತಾ ಚಳವಳಿಯ ಪ್ರಮುಖ ನಾಯಕರು ಸರ್ದಾರ್ ಅಮಾನ್ ಈ ಬಗ್ಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಟ್ಲೀಸ್ಟ್ ನಮಗೆ ಭಾರತಕ್ಕೆ ಹೋಗೋದಕ್ಕಾದರೂ ಬಿಡಿ, ಲೈನ್ ಆಫ್ ಕಂಟ್ರೋಲ್ನ ಓಪನ್ ಮಾಡಿಸಿ ನಾವು ಭಾರತಕ್ಕೆ ಹೋಗಬೇಕು, ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. LOC ದಾಟೋದಕ್ಕೆ ಅವಕಾಶ ನೀಡಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಈ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಪಾಕಿಸ್ತಾನಿ ಪಡೆಗಳೇನಾದರೂ ನಾಗರಿಕರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ರೆ, ಈ ಹಿಂದೆಯೂ ಕೂಡ ದಾಳಿಯನ್ನು ಮಾಡಿದ್ವು, ಮತ್ತೆ ಗುಂಡಿನ ದಾಳಿ ನಡೆದ್ರೆ ನಮಗೆ ಗಡಿಯನ್ನು ದಾಟಿ, ಯಾಕಂದರೆ ಅದೇ ಜಾಗದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ದಾಟಿ ಭಾರತದ ಆಶ್ರಯ ಪಡೆಯೋದನ್ನು ಬಿಟ್ಟು ಬೇರೆ ಯಾವುದು ದಾರಿನೇ ಇಲ್ಲ ಅಂತ POK ಜನರು ಹೇಳಿದ್ದಾರೆ. ರಜಪೂತ್, ಪೂಂಚ್ ಹಾಗೆ ಈ ದೋಡಾ ಸೆಕ್ಟರ್ಗಳಲ್ಲಿರುವಂಥ ಈ ಹಾಲಿ ಗಡಿ ನಿಯಂತ್ರಣ ರೇಖೆ ಏನಿದೆ, ಲೈನ್ ಆಫ್ ಕಂಟ್ರೋಲ್ ಏನಿದೆ, ಅದರಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಅವ್ರು ಯಾರು ಈ ಕಡೆ ಬರಬಾರ್ದು ಭಾರತಕ್ಕೆ ಅಂತ, ಅದನ್ನು ನೀವು ತೆಗೆದು ಹಾಕಬೇಕು. ಯಾಕಂದರೆ ಇವು ಗಡಿ ಭಾಗದ ಜನರ ಬದುಕನ್ನು ನಿಜಕ್ಕೂ ನರಕ ಸದೃಶವಾಗಿಸ್ತಾ ಇದೆ ಅಂತ ಅಮಾನ್ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ದಂಗೆ ಹೇಳ್ತಿದ್ದಾರೆ ಜನ. ಅದನ್ನು ಹತ್ತಿಕ್ಕೋದಕ್ಕೆ ಕನ್ವಿನ್ಸ್ ಮಾಡೋ ಬದಲು ಪಾಕಿಸ್ತಾನ ಹಿಂಸೆಯನ್ನು ಕೊಡ್ತಾ ಇದೆ, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಿತ್ಕೊಳ್ತಾ ಇದೆ. ಏನಾಗುತ್ತೆ ಕಾದು ನೋಡಬೇಕು. ಹಾಗೆ
ನಾನು ಹೇಳಿದೆ ಅಲ್ಲಿ ಹಿಂಸಾಚಾರ ನಡೀತಾ ಇದೆ, ಪಾಕಿಸ್ತಾನ ಸೇನೆ ಒಂದು ರೀತಿ ಅಲ್ಲಿ ಯೋಧರನ್ನು ಕಳಿಸಿ ಸೇನೆಯನ್ನು ಕಳಿಸಿ ಕಟ್ ಹಾಕ್ತಾ ಇದೆ. ಈ ಗುಂಡೇಟಿಗೆ ಓರ್ವ ಬಲಿಯಾಗಿ ಹೋಗಿದ್ದಾರೆ. POKನಲ್ಲಿ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಈ ಸಾರ್ವಜನಿಕ ಪ್ರತಿಭಟನೆಯನ್ನು ಭುಗಿಲೆದ್ದಿದೆ. ಈಗ ಹಿಂಸಾತ್ಮಕ ರೂಪವನ್ನು ಪಡೆದುಕೊಂಡಿದ್ದು ಭದ್ರತಾ ಪಡೆಗಳು ನಡೆಸಿದ ಗುಂಡಿನ ದಾಳಿಗೆ ಓರ್ವ ವ್ಯಕ್ತಿ ನಾಗರಿಕ ಬಲಿಯಾಗಿ ಹೋಗಿದ್ದಾರೆ. POKಯ ಪ್ರಮುಖ ನಗರಗಳಾದಂತಹ ಮುಜಾಫರಾಬಾದ್ ಆಗಿರ್ಬೋದು ಅಥವಾ ರಾವಲ್ಕೋಟ್ ಸೇರಿದಂತೆ ಹಲವು ಭಾಗಗಳಲ್ಲಿ ಭಾರೀ ಜನಸ್ತೋಮವೇ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು. ಈ ವೇಳೆ ಆ ಪ್ರೊಟೆಸ್ಟ್ ಯಾರು ಮಾಡ್ತಾ ಇದ್ರು, ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪಾಕಿಸ್ತಾನದ ರೇಂಜರ್ಸ್ ಮತ್ತೆ ಅರೆಸೇನಾ ಪಡೆಗಳು ಟಿಯರ್ ಗ್ಯಾಸ್ ಪ್ರಯೋಗ ಹಾಗೂ ನೇರ ಗುಂಡಿನ ದಾಳಿಯನ್ನ ನಡೆಸಿವೆ. ಈ ಒಂದು ಘರ್ಷಣೆಯಲ್ಲಿ, ತೀವ್ರ ಘರ್ಷಣೆಯಲ್ಲಿ ಅಲ್ಲಿರುವಂತಹ ಸ್ಥಳೀಯ ನಿವಾಸಿಯೊಬ್ಬರು ಗುಂಡೇಟಿನಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಾಕಿಸ್ತಾನ ಸರ್ಕಾರ ಇಡೀ POK ಭಾಗದಲ್ಲಿ ಮೊಬೈಲ್, ಇಂಟರ್ನೆಟ್ ಹಾಗೆ ಫೋನ್ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಿದೆ. ಯಾಕಂದ್ರೆ ಅಲ್ಲಿ ಏನು ನಡೀತಾ ಇದೆ, ಪಾಕಿಸ್ತಾನದ ಅಸಲಿ ಮುಖ ಇಂಟರ್ನೆಟ್ ಇದ್ರೆ ಇಡೀ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ ಅನ್ನುವಂಥ ಕಾರಣದಿಂದ ಯಾವಾಗ ಈ ದಂಗೆ ಶುರುವಾಯಿತೋ ಆವಾಗಿಂದಲೂ ಕೂಡ ಅಲ್ಲಿ ಇಂಟರ್ನೆಟ್ ಇಲ್ಲ. POKನಲ್ಲಿ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಜಿನ್ನಾ ತಂತ್ರವನ್ನು ಇಲ್ಲಿ ಉಪಯೋಗಿಸ್ತಾ ಇದೆ ಪಾಕಿಸ್ತಾನ. POK ಸ್ವಾತಂತ್ರ್ಯದ ದಂಗೆ ಹತ್ತಿಕ್ಕೋದಕ್ಕೆ 1947ರಲ್ಲಿ ಯಾವ ಈ ಜಿನ್ನಾ ತಂತ್ರವನ್ನು ರೂಪಿಸಿದ್ನೋ ಅದೇ ತಂತ್ರವನ್ನು ಈಗ ಮತ್ತೆ ಬಳಕೆ ಮಾಡ್ತಾ ಇದೆ ಪಾಕಿಸ್ತಾನ. ಈ ಸ್ವಾತಂತ್ರ್ಯಕ್ಕಾಗಿ ಜನರು ಬೀದಿಗಿಳಿದು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಆದರೆ ಅಲ್ಲಿನ ಜನರ ಬಂಡಾಯದ ಧ್ವನಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಪಾಕಿಸ್ತಾನ ಸರ್ಕಾರ 1947ರಲ್ಲಿ ಜಿನ್ನಾ ಕಾಶ್ಮೀರವನ್ನು ಆಕ್ಯುಪೈ ಮಾಡೋದಕ್ಕೆ ಯಾವ ತಂತ್ರವನ್ನು ಬಳಸಿದ್ನೋ ಅದೇ ತಂತ್ರವನ್ನು ಬಳಕೆ ಮಾಡ್ತಾ ಇದೆ. POKನಲ್ಲಿ ಭುಗಿಲೆದ್ದ ಸ್ವಾತಂತ್ರ್ಯದ ದಂಗೆಯನ್ನು ಹತ್ತಿಕ್ಕೋದಕ್ಕೆ ಪಾಕಿಸ್ತಾನ 1947ರಲ್ಲಿ ಇಡೀ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದಕ್ಕೆ ಬಳಸಿದ ಅದೇ ತಂತ್ರ. ಅಂದರೆ ಅವರಿಗೆ ಬೇಸಿಕ್ ಫೆಸಿಲಿಟಿ ಎಲ್ಲ ಕಿತ್ಕೊಂಡ್ಮೇಲೆ ಅವ್ರಿಗೆ ಹಿಂಸೆ ಆಗುತ್ತೆ, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಈ ಕಡೆ ಭಾರತಕ್ಕೂ ಅವ್ರಿಗೆ ಬರೋದಕ್ಕೆ ಆಗೋದಿಲ್ಲ, ಆ ಕಡೆ ಅಲ್ಲೇ ಇರೋದಕ್ಕೂ ಆಗೋದಿಲ್ಲ. ಹೀಗಾಗಿ ಅವ್ರು ಏನು ಮಾಡಬೇಕು, ಬದುಕಬೇಕು ಅಂತ ಅಂದರೆ ಪಾಕಿಸ್ತಾನ ಏನು ಹೇಳುತ್ತೋ ಅದನ್ನು ಕೇಳಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಜಿನ್ನಾ ಯಾವ ರೀತಿ ಹಿಂದೆ ಟ್ರಿಕ್ ಯೂಸ್ ಮಾಡಿ ಅವರನ್ನು ಸಪ್ರೆಸ್ ಮಾಡಿದ್ನೋ ಅದೇ ರೀತಿ ಮತ್ತೆ ಮಾಡೋದಕ್ಕೆ ಪಾಕಿಸ್ತಾನ ಸರ್ಕಾರ ಮುಂದಾಗಿದೆ.